ಬೆಂಗಳೂರಿಗೆ ಇಂದು ಬರ್ತಿದ್ದಾರೆ ರೆಬೆಲ್ಸ್. ಈಗ ಆಪರೇಷನ್ ಆಟ ಒಂದ್ ರೀತಿಯಾಗಿ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪ್ತಾ ಇದೆ. ಬೆಂಗಳೂರಿಗೆ ಇವತ್ತು ರೆಬೆಲ್ಸ್ ಬರ್ತಿದ್ದಾರೆ ಅನ್ನೋದು. ಮುಂಬೈನಿಂದ ಬೆಂಗಳೂರಿಗೆ ಈ ರೆಬೆಲ್ಸ್ ಬರ್ತಿರೋದು ಯಾಕೆ? ಗೋಕಾಕ್ ಶಾಸಕರ ಜೊತೆ ಇವರೆಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಿರುವಂತ ನ್ಯೂಸ್ ಸಿಗ್ತಾ ಇದೆ. ಹಾಗಾದ್ರೆ ಇವತ್ತು ರೆಬೆಲ್ಸ್ ರಾಜೀನಾಮೆಯನ್ನ ಕೊಡ್ತಾರ ಅಥವಾ ಏನಾದ್ರೂ ಕಾಂಗ್ರೆಸ್ ಅವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದೆಯಾ ಅನ್ನೋ ಒಂದು ಕುತೂಹಲ ಮೂಡಿಸ್ತಾ ಇದೆ. ಗೋಕಾಕ್ ಶಾಸಕರ ಜೊತೆ ಬೆಂಗಳೂರಿಗೆ ಬರ್ತಿರುವಂತ ಸುದ್ದಿ. ಬೆಂಗಳೂರಿಗೆ ಇಂದು ರೆಬೆಲ್ಸ್ ಮುಂಬೈನಿಂದ ವಾಪಸ್ ಆಗ್ತಿದ್ದಾರೆ. ಮುಂಬೈನಿಂದ ಬೆಂಗಳೂರಿಗೆ ರೆಬೆಲ್ಸ್ ಶಾಸಕರು ಬರ್ತಿದ್ದಾರೆ ಅನ್ನೋದು. ಗೋಕಾಕ್ ಶಾಸಕರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ನಾಗೇಂದ್ರ, ಅದೇ ರೀತಿಯಾಗಿ ಮಹೇಶ್ ಕುಮಟಳ್ಳಿ, ಉಮೇಶ್ ಯಾದವ್, 4 ಶಾಸಕರು ರಾಜೀನಾಮೆಗೆ ಸಿದ್ಧತೆಯನ್ನ ನಡೆಸಿದ್ದಾರೆ ಅಂತ ಇನ್ಸೈಡ್ ಮಾಹಿತಿಗಳು ಲಭ್ಯವಾಗ್ತಾ ಇರೋದು. ರಾಜೀನಾಮೆ ಕೊಡಿಸೋದಕ್ಕೆ ಬಿಜೆಪಿ ಸಜ್ಜಾಗಿದೆಯಾ? ಅದರ ಒಳಗೆ ಏನಾದ್ರೂ ಕಾಂಗ್ರೆಸ್ನ ನಾಯಕರು, ಮೈತ್ರಿ ನಾಯಕರು ಅವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರ ಅನ್ನೋದು. ನಾಳೆ ಅಥವಾ ಫೆಬ್ರವರಿ 8ಕ್ಕೆ ರಾಜೀನಾಮೆ ಪಕ್ಕ ಅಂತ ಹೇಳಲಾಗ್ತಿದೆ. 4 ರಾಜೀನಾಮೆಯಿಂದ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ. ಆದ್ರೆ ಸ್ಪೀಕರ್ ಅವರೇ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಬೇಕಾಗತ್ತೆ. ಇದು ಮತ್ತೊಂದು ಕಂಟಕ ಇರೋದು. ರಾಜೀನಾಮೆ ವಿಚಾರದಲ್ಲಿ ಸ್ಪೀಕರ್ ಅವರಿಗೆ ಪರಮಾಧಿಕಾರ ಇರುತ್ತೆ. ಅಂಗೀಕಾರ ಮಾಡಬಹುದು ಅಥವಾ ಮಾಡದೇನೂ ಇರಬಹುದು. ಹಾಗಾಗಿ ಸ್ಪೀಕರ್ ಪರಮಾಧಿಕಾರವನ್ನ ಯಾರೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಹಾಗಾಗಿ ಈ ಒಂದು ಫ್ಯಾಕ್ಟರ್ ಈಗ ಬಿಜೆಪಿಗೆ ಸ್ವಲ್ಪ ಆತಂಕ ಮೂಡಿಸ್ತಾ ಇದೆ, ಅಥವಾ ಸ್ವಲ್ಪ ಎಡವಟ್ಟಾದ್ರೂ ಕೂಡ ಬಿಜೆಪಿಗೆ ದೊಡ್ಡ ಅವಮಾನ. ಕಾಂಗ್ರೆಸ್ ನೇರವಾಗಿ ಪ್ರಧಾನಿಯ ಮೇಲೆ ಮುಗಿಬೀಳುತ್ತೆ. ಬಿಜೆಪಿ ಹೈಕಮಾಂಡ್, ರಾಜ್ಯ ನಾಯಕರಿಗೆ ಸ್ಪೀಕರ್ದೇ ಚಿಂತೆ ಆಗಿದೆ. ಯಾಕಂದ್ರೆ ಸ್ಪೀಕರ್ಗೆ ಪರಮಾಧಿಕಾರ ಇರುತ್ತೆ. ಸ್ವಲ್ಪ ಎಡವಟ್ಟಾದ್ರೂ ಕೂಡ ಸ್ಪೀಕರ್ ಓಕೆ ಅಂತ ಹೇಳದೇ ಇದ್ರೆ, ಒಂದ್ ವೇಳೆ ಹೇಳದೇ ಇದ್ರೆ ಅವರಿಗೆ ದೊಡ್ಡ ಅವಮಾನ ಆಗುತ್ತೆ, ದೊಡ್ಡ ಮುಖಭಂಗ ಆಗುತ್ತೆ. ಇನ್ನು ಸ್ಪೀಕರ್ ಪವರ್ಗೆ ಹೆದರಿ ಬಿಜೆಪಿ ಪ್ಲಾನ್ ಬಿ ಅನ್ನ ರೆಡಿ ಮಾಡ್ಕೊಂಡಿದೆ. ಅವಿಶ್ವಾಸ ನಿರ್ಣಯ ಕೈಬಿಡಲು ಬಿಜೆಪಿ ಪ್ಲಾನ್ ಮಾಡ್ಕೊಂಡಿರಬಹುದು. ಜೊತೆಗೆ ಆಪರೇಷನ್ ಕಮಲ ಟುಸ್ ಆಗಿದ್ದೆ ಈ ಒಂದು ಕಾರಣ. ಯಾಕಂದ್ರೆ ಒಂದು ವೇಳೆ ಆಪರೇಷನ್ ಕಮಲ ಈಗ ಫೈನಲ್ ಹಂತ ತಲುಪ್ತಾ ಇದ್ರೆ ಅವಿಶ್ವಾಸ ಮಂಡನೆ ಮಾಡೋದು ಬೇಡ ಅನ್ನೋದು ಕೂಡ ಬಿಜೆಪಿಯ ಪ್ಲಾನ್ ಬಿ. ಆ ಮೂಲಕ ಆಪರೇಷನ್ ಕಮಲ ಒಂದು ವೇಳೆ ಟುಸ್ ಆಗಿದ್ರೆ ಆಗ ಅವರಿಗೆ ಬೇರೆ ಆಪ್ಷನ್ ಇರೋದಿಲ್ಲ. ಅವಿಶ್ವಾಸ ಮಂಡನೆ ಬೇಡ ಅಂತ ಬಹುಮತಕ್ಕೆ ಬೇಕಾಗಿರುವಂತಹ 12 ಶಾಸಕರೇನಿದ್ದಾರೆ ಅದು ಬಿಜೆಪಿಗೆ ಇನ್ನೂ ಸಿಕ್ಕಿಲ್ಲ. ಬಿಜೆಪಿ ಹೇಗೆ ಲೆಕ್ಕ ಹಾಕಿದ್ರು ಕೂಡ ಫೈನಲಿ ಅಮ್ಮಮ್ಮ ಅಂದ್ರೆ ಅವರಿಗೆ 8 ಶಾಸಕರು ಸಿಗಬಹುದು ಅನ್ನೋ ರೀತಿಯಾಗಿದೆ. ಅವಿಶ್ವಾಸ ನಿರ್ಣಯಕ್ಕೆ ಅವರು ಮುಂದೆ ಹೋಗೋದು ಬಹಳ ಡೌಟ್ ಇದೆ. ಸಿಎಂ ಬಹುಮತ ಸಾಬೀತುಪಡಿಸಿದ್ರೆ ಮತ್ತೆ ಮುಖಭಂಗ ಆಗುತ್ತೆ. ಮುಂದೆ 6 ತಿಂಗಳು ಬಿಜೆಪಿಗೆ ಏನೂ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತೆ ಬಿಜೆಪಿಗೆ ಮುಜುಗರ ಆಗುತ್ತೆ. ಆ ಮೂಲಕ ಅವಿಶ್ವಾಸ ಮಂಡನೆ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಈಗ ಆಪರೇಷನ್ ಸೈಲೆಂಟ್ ಆಗಿ ಸ್ಕೆಚ್ ಅನ್ನು ಹಾಕೊಂಡಿರೋದು. 4 ಶಾಸಕರ ರಾಜೀನಾಮೆಗೆ ಅಂಗೀಕಾರಕ್ಕಾಗಿ ಕಾಯೋದು. ನಂತರ ಹಂತ ಹಂತವಾಗಿ ರಾಜೀನಾಮೆ ಕೊಡಿಸುತ್ತೆ ಬಿಜೆಪಿ. ಈ ರೀತಿಯಾಗಿ ಸಾಧ್ಯತೆಗಳು ಪ್ಲಾನ್ಗಳಿದಾವೆ. ಹೀಗೆ ಮಾಡಿದ್ರೆ ಸರ್ಕಾರದ ಸಂಖ್ಯಾಬಲ ಕುಸಿಯುತ್ತೆ. ಆ ಮೂಲಕ ನಂಬರ್ 14 ಆಗುವವರೆಗೆ ಸೈಲೆಂಟ್ ಆಗಿ ಆಪರೇಷನ್ ಮಾಡೋದು, ನಂತರ ಏಕಕಾಲದಲ್ಲಿ ಸ್ಟ್ರೈಕ್ ಮಾಡೋದು ಅನ್ನೋ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಬಿಜೆಪಿ ಈಗ ಪ್ಲಾನ್ ಬಿ ಅನ್ನ ಕೂಡ ರೆಡಿ ಮಾಡ್ಕೊಂಡಿದೆ. ಒಂದು ವೇಳೆ ಈ ಅವಿಶ್ವಾಸ ಮಂಡನೆ ಆಗ್ಲಿದ್ರೆ ಸಮಯ ನೋಡಿ ರಾಜ್ಯಪಾಲರನ್ನ ಭೇಟಿ ಮಾಡಿ ರಣತಂತ್ರವನ್ನ ರೂಪಿಸೋದು, ಸಂಖ್ಯಾಬಲ ಕುಸಿದಾಗ ಬಹುಮತ ಸಾಬೀತಿಗಾಗಿ ಒತ್ತಾಯವನ್ನ ಮಾಡೋದು. ಹಾಗಾಗಿ ಸದ್ಯಕ್ಕೆ ದೋಸ್ತಿ ಸರ್ಕಾರಕ್ಕೆ ಯಾವುದೇ ಆಪತ್ತು ಇಲ್ಲ ಅನ್ನೋ ಒಂದು ಇನ್ಸೈಡ್ ಮಾಹಿತಿ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿರೋದು. ಇದು ಆಪರೇಷನ್ ಕ್ಲಿಯರ್ ಕ್ಲೈಮ್ಯಾಕ್ಸ್ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿಯನ್ನ, ಪಕ್ಕಾ ಮಾಹಿತಿಯನ್ನ ನ್ಯೂಸ್ 18 ನಿಮಗೆ ನೀಡ್ತಾ ಇರೋದು. ಯಾವ ರೀತಿಯಾಗಿ ಪ್ಲಾನಿಂಗ್ಗಳು 3 ಕಡೆಯಿಂದ ಆಗ್ತಿದೆ ಅಂತ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ. ಈ ಬಗ್ಗೆ ನೇರ ಸಂಪರ್ಕದಲ್ಲಿ ಶ್ರೀನಿವಾಸ್ ಹಳಕಟ್ಟಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶ್ರೀನಿವಾಸ್, ಇದೀಗ ಬಿಜೆಪಿಗೆ ಒಂದು ಪ್ಲಾನ್ ಇರೋದು ರಾಜೀನಾಮೆ ಕೊಡಿಸುವಂತದ್ದು. ಅದರಲ್ಲಿ ಸ್ಪೀಕರ್ ವಿಚಾರದಲ್ಲಿ ಅಡ್ಡಿ ಇದೆ. ಇನ್ನೊಂದು ಕಡೆ ಒಂದು ವೇಳೆ ಸ್ಪೀಕರ್ ಇಂದ ಅಡ್ಡಿ ಬಂದ್ರೆ ಯಾವ ರೀತಿಯಂತ ಆಪ್ಷನ್ಗಳಿದಾವೆ, ಪ್ಲಾನ್ ಬಿ ಇದೆ ಅಂತ ಬಿಜೆಪಿ ಕೈಯಲ್ಲಿ?
ಅವಿನಾಶ್, ಒಟ್ಟಾರೆಯಾಗಿ ಬಜೆಟ್ ಅಧಿವೇಶನ ಏನಿದೆ, ಈ ಬಜೆಟ್ ಅಧಿವೇಶನ ಪ್ರತಿಪಕ್ಷಗಳಿಗೂ ಒಂದು ಒಳ್ಳೆಯ ಅವಕಾಶ ಸರ್ಕಾರಕ್ಕೆ ಇಕ್ಕಟ್ಟಿನಲ್ಲಿ ಸಿಲುಕಿಸಲಿಕ್ಕೆ ಮತ್ತು ಸರ್ಕಾರವನ್ನು ಬೀಳಿಸಲಿಕ್ಕೆ ಅಂತ ಹೇಳ್ಬೋದು. ಮತ್ತು ಇದನ್ನ ಸವಾಲಾಗಿ ತೆಗೆದುಕೊಂಡಿರ್ತಕ್ಕಂಥ ದೋಸ್ತಿ ಪಕ್ಷಗಳಿಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶ ಏನಂತ, ಸರ್ಕಾರವನ್ನು ಉಳಿಸ್ಕೊಳ್ಳೋದ್ರ ಮೂಲಕ ನಾವು ಒಗ್ಗಟ್ಟಾಗಿದ್ದೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಮತ್ತೊಂದು ಸಾರಿ ಒಂದು ಬಿಜೆಪಿಗೆ ದೊಡ್ಡ ಮುಖಭಂಗವನ್ನುಂಟು ಮಾಡ್ತಾನೆ ಲೋಕಸಭೆ ಚುನಾವಣೆಯನ್ನು ಫೇಸ್ ಮಾಡಬೇಕು ಅಂತಕ್ಕಂಥ ಒಂದು ಅವಕಾಶ ಒಂದು ಆಡಳಿತ ಪಕ್ಷ ದೋಸ್ತಿ ಪಕ್ಷಗಳಿದೆ. ಹೀಗಾಗಿ ದೋಸ್ತಿ ಪಕ್ಷಗಳು ತಮ್ಮ ಶಾಸಕರನ್ನ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡಿಕೊಳ್ಳೇಬೇಕು ಅಂತಕ್ಕಂಥ ಒಂದು ಶತಾಯಗತಾಯ ಪ್ರಯತ್ನವನ್ನು ನಡೆಸಿದ್ರೆ, ಪ್ರತಿಪಕ್ಷ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನ ಸೆಳೆದುಕೊಳ್ಬೇಕು ಮತ್ತು ಅವರಿಂದ ರಾಜೀನಾಮೆಯನ್ನು ಕೊಡಿಸಬೇಕು, ಸರ್ಕಾರವನ್ನು ಬೀಳಿಸಬೇಕು ಅಂತಕ್ಕಂಥ ಒಂದು ಹಠಕ್ಕೆ ಬಿಜೆಪಿ ಬಿದ್ದಿದೆ. ಆ ಒಂದು ನಿಟ್ಟಿನಲ್ಲಿ ಮುಂಬೈಯಲ್ಲಿ ಏನು ಗೋಕಾಕ್ ಶಾಸಕರ ನೇತೃತ್ವದಲ್ಲಿ ಕೆಲವೊಂದಷ್ಟು ಅತೃಪ್ತ ಕಾಂಗ್ರೆಸ್ ಶಾಸಕರಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ರಾಜ್ಯಕ್ಕೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. ಆದರೆ ರಾಜೀನಾಮೆ ಕೊಟ್ಟರೆ ಸರ್ಕಾರ ಬಿದ್ದು ಬಿಡುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಇದಕ್ಕೆ ಬಿಜೆಪಿ ಮುಖಂಡರನ್ನ ಕಾಡ್ತಾ ಇದೆ. ಅಂದ್ರೆ ಸರ್ಕಾರವನ್ನು ಬಿಡಿಸಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಶಾಸಕರ ಸಂಖ್ಯೆ ನಮ್ಮ ಬಳಿ ಇದೆಯಾ ಅಂತಕ್ಕಂಥ ಒಂದು ಚಿಂತನೆ ಕೂಡ ಒಂದು ಬಿಜೆಪಿ ವಲಯದಲ್ಲಿ ನಡೆದಿದೆ. ಅಂದ್ರೆ ಏಕಾಏಕಿ ನಾವು ರಾಜೀನಾಮೆಯನ್ನು ಕೊಡಿಸೋದಾಗಿರಲಿ, ಆ ರಾಜೀನಾಮೆಯನ್ನು ಸ್ಪೀಕರ್ ಏನಾದರೂ ಒಂದು ವೇಳೆ ಸ್ವೀಕರಿಸದೇ ಇದ್ರೆ ಹೇಗೆ ಅಂತಕ್ಕಂಥ ಒಂದು ಆತಂಕ ಕೂಡ ಬಿಜೆಪಿ ಪಾಳೆಯವನ್ನ, ಕೇಸರಿ ಪಡೆ ಪಾಳೆಯವನ್ನ ಕಾಡ್ತಾ ಇದೆ. ಹೀಗಾಗಿನೇ ಕೂಡ ಒಂದು ಕ್ಷಣಕ್ಕೂ ಕೂಡ ಒಂದು ಬಿಜೆಪಿ ಆಲೋಚಿಸಿ ತನ್ನ ಹೆಜ್ಜೆಯನ್ನು ಇಡ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಬಿ ಪ್ಲಾನ್ ಪ್ರಕಾರ ನೋಡೋದಾದ್ರೆ, ಅಂದ್ರೆ ನಾವು ಸರ್ಕಾರವನ್ನು ಬೀಳಿಸೋದು ಬೇಡ. ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನಾದರೂ ವಿಶ್ವಾಸವನ್ನು ಗಳಿಸಿಬಿಟ್ರೆ ಹೇಗೆ ಮತ್ತೆ ನಮಗೆ ದೊಡ್ಡ ಮುಖಭಂಗವಾಗುತ್ತೆ. 6 ತಿಂಗಳು ನಮಗೆ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಮತ್ತು ಚುನಾವಣಾ ಸಂದರ್ಭದಲ್ಲಿ ಇಂಥ ಒಂದು ರಿಸ್ಕ್ ತೆಗೆದುಕೊಳ್ಳೋದು ಎಷ್ಟು ಅವಶ್ಯಕ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಇದೀಗ ಬಿಜೆಪಿ ಮುಖಂಡರನ್ನ ಕಾಡ್ತಾ ಇದೆ. ಹೀಗಾಗಿ ಒಂದು ಕಡೆ ಸರ್ಕಾರವನ್ನು ರಕ್ಷಣೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಶತಾಗತ ಪ್ರಯತ್ನ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರಿಂದ ನಡೆದಿದೆ. ಮತ್ತೊಂದು ಕಡೆ ಯಡಿಯೂರಪ್ಪ ಮತ್ತು ಬಿಜೆಪಿ ಟೀಮ್ ಏನಿದೆ, ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದ್ರೆ 14 ಶಾಸಕರಾಗಿರ್ಬೋದು, 18 ಶಾಸಕರಾಗಿರ್ಬೋದು, ಟೋಟಲಿ 14ಕ್ಕಿಂತ ಹೆಚ್ಚಿನ ಒಂದು ಶಾಸಕರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾದಲ್ಲಿ ನಾವು ಸರ್ಕಾರವನ್ನು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ, ಸರ್ಕಾರದ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡೋಣ, ಅಲ್ಲಿವರೆಗೂ ಕೂಡ ನಾವು ಕಾದು ನೋಡೋಣ ಅಂತಕ್ಕಂಥ ಒಂದು ಚಿಂತನೆ ಕೂಡ ಬಿಜೆಪಿ ಇದ್ದಾಗಿದೆ. ಅದೇನೇ ಇವತ್ತು ಅತೃಪ್ತ ಶಾಸಕರು ಬೆಂಗಳೂರಿಗೆ ಬರೋರಿದ್ದಾರೆ. ಬೆಂಗಳೂರಿಗೆ ಬಂದು ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿ ರಾಜೀನಾಮೆ ಕೊಡಬೇಕಾ ಅಥವಾ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಗೈರಾಗಬೇಕಾ ಅಂತಕ್ಕಂಥ ಒಂದು ಚರ್ಚೆಯನ್ನ ಮಾಡಿ ಮುಂದಿನ ಹೆಜ್ಜೆಯನ್ನು ಇಡೋರಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್. ಈಗ ರೆಬೆಲ್ ಶಾಸಕರೇನು 4 ಜನ ಇದ್ದಾರೆ, ಅದರಲ್ಲಿ ಒಬ್ಬರಿಗೆ ಒಂದು ದೊಡ್ಡ ಆಫರ್ ಕೊಡೋದಕ್ಕೆ ಬಿಜೆಪಿ ರೆಡಿ ಆಗಿದೆ. ಹಾಗಾದ್ರೆ ಆ ದೊಡ್ಡ ಆಫರ್ ಯಾವುದು, ಅದು ವರ್ಕೌಟ್ ಆಗುತ್ತಾ? 4ರಲ್ಲಿ ಯಾರಿಗೆ? ಆಪರೇಷನ್ ಹಿಂದೆ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಅನ್ನ ಹಾಕೊಂಡಿದೆ. ಜಾಧವ್ಗೆ ಗಾಳ ಹಾಕಿದ್ರೆ ಅದರ ಹಿಂದೆ ಒಂದು ಭಾರಿ ಲೆಕ್ಕಾಚಾರ ಇದೆ. ಹೈಕಮಾಂಡ್ ಸೂಚನೆಯಂತೆ ಉಮೇಶ್ ಜಾಧವ್ಗೆ ಗಾಳವನ್ನ ಹಾಕಿರೋದು. ಆಪರೇಷನ್ ಹಿಂದೆ ಹೈಕಮಾಂಡ್ ನ ಮಾಸ್ಟರ್ ಪ್ಲಾನ್ ಇದೆ. ಜಾಧವ್ಗೆ ಗಾಳ ಹಾಕಿದ್ರೆ ದೊಡ್ಡ ಲಾಭ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಹೈಕಮಾಂಡ್ ಸೂಚನೆಯಂತೆ ಉಮೇಶ್ ಜಾಧವ್ಗೆ ಗಾಳವನ್ನ ಹಾಕಿರೋದು ಬಹಳ ಪ್ರಮುಖವಾದಂತಹ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಲೋಕಸಮರದಲ್ಲಿ ಜಾಧವ್ ಬಿಜೆಪಿ ಅಭ್ಯರ್ಥಿಯಾಗಿ, ಅದು ಕಲಬುರಗಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಅವರು ತೊಡೆ ತಟ್ಟಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿರೋದು. ಖರ್ಗೆಯನ್ನ ಸೋಲಿಸೋದಕ್ಕೆ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಆ ಮೂಲಕ ಖರ್ಗೆ ಅವರ ವಿರುದ್ಧ ಉಮೇಶ್ ಜಾಧವ್ ಅವರನ್ನ ಕಣಕ್ಕಿಳಿಸಬೇಕು ಬಿಜೆಪಿಯಿಂದ ಅಂತ ಆ ರೀತಿಯ ಅಂತ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ಬಿಜೆಪಿ ಆಫರ್ಗೆ ಒಪ್ಪಿದ್ದಾರಂತೆ ಉಮೇಶ್ ಜಾಧವ್. ಆ ಮೂಲಕ ಖರ್ಗೆ ಅವರಿಗೆ ನಿಜಕ್ಕೂ ಫೈಟ್ ಕೊಡ್ತಾರ, ಜೊತೆಗೆ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬರುವಂತಹ ಅಭಯವನ್ನ ಕೂಡ ಕೊಟ್ಟಿದ್ದಾರಂತೆ. ರಾಜ್ಯ ನಾಯಕರ ಮೂಲಕ ಜಾಧವ್ಗೆ ಭರವಸೆಯನ್ನ ಕೊಡಲಾಗಿದೆ. ಅಂದ್ರೆ ಜಾಧವ್ ಅವ್ರನ್ನ ಗೆಲ್ಲಿಸೋದಾಗಿ, ಜೊತೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ಹೀಗಾಗಿ ಲೋಕಸಮರಕ್ಕೆ ಜಾಧವ್ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು. ಈ ಬಗ್ಗೆ ಶ್ರೀನಿವಾಸ್ ಹಳಕಟ್ಟಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ಶ್ರೀನಿವಾಸ್, ಇದೀಗ ಉಮೇಶ್ ಜಾಧವ್ಗೆ ಲೋಕಸಭಾ ಟಿಕೆಟ್ ಕೊಡುವಂತ ಪ್ಲಾನ್ ಅನ್ನ ಬಿಜೆಪಿ ಹಾಕೊಂಡಿರೋದು, ಇದು ಒಂದ್ ಕಡೆ ಖರ್ಗೆ ಅವ್ರನ್ನ ಫೇಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು. ಇನ್ನೊಂದು, ಬಿಜೆಪಿಯ ಅಲ್ಲಿನ ನಾಯಕರಿಗೆ ಇದೊಂದು ಅಷ್ಟು ವಿರೋಧ ಇದೆ ಈ ವಿಚಾರದಲ್ಲಿ ಅನ್ನೋದು ಕೂಡ ಸ್ಪಷ್ಟವಾಗಿದೆ ಅಂತ.
ಖಂಡಿತವಾಗಿಯೂ ಅವಿನಾಶ್, ಎಲ್ಲೋ ಒಂದು ಕಡೆ ಆದಷ್ಟು ಹೆಚ್ಚಿನ ಕ್ಷೇತ್ರಗಳಲ್ಲಿ ನಾವು ಗೆಲ್ಲೇಬೇಕು ಅಂತಕ್ಕಂಥ ಒಂದು ಪಣ ತೊಟ್ಟಿರ್ತಕ್ಕಂಥ ರಾಜ್ಯ ಬಿಜೆಪಿ ಮುಖಂಡರು ಆದಷ್ಟು ಗೆಲ್ಲುವ ಕುದುರೆಗಳಿಗೆ ಮಣೆ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರವನ್ನ ಬಹಳ ಚಾಲೆಂಜ್ ಆಗಿ ತೆಗೆದುಕೊಂಡಿರ್ತಕ್ಕಂತಹ ಒಂದು ಬಿಜೆಪಿ ಮುಖಂಡರು, ಅಲ್ಲಿನ ಒಂದು ಪ್ರಭಾವಿ ಒಂದು ಕಾಂಗ್ರೆಸ್ ಶಾಸಕ ಏನಿದ್ದಾರೆ ಉಮೇಶ್ ಜಾಧವ್, ಅವರನ್ನು ಪಕ್ಷಕ್ಕೆ ಸೆಳಿಬೇಕು, ಜೊತೆಗೆ ಅವರಿಗೆ ಬಿಜೆಪಿಯಿಂದ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಕೊಡಬೇಕು ಮತ್ತು ಅವರನ್ನ ಗೆಲ್ಲಿಸ್ಕೊಂಡು ಬಂದೇ ಬರ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಉಮೇಶ್ ಜಾಧವ್ ಅವರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಭರವಸೆಯಿಂದ ನಾನು ಮತ್ತೆ ಎಂಪಿ ಆಗ್ಬಹುದು ಅಂತಕ್ಕಂಥ ಕನಸು ಕಾಣ್ತಾ ಇರ್ತಕ್ಕಂಥ ಉಮೇಶ್ ಜಾಧವ್ ಕಾಂಗ್ರೆಸ್ ಅನ್ನ ತೊರೆದಿದ್ದಾರೆ. ಹೀಗಾಗಿ ಬಿಜೆಪಿ ಕಡೆನೇ ಹೆಚ್ಚು ವಾಲಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಕಳೆದ ಬಾರಿ CLP ಸಭೆ ನಡೆದಿತ್ತು, ಆ CLP ಸಭೆ ಕೂಡ ಒಂದು ಉಮೇಶ್ ಜಾಧವ್ ಅವರು ಬಂದಿರಲಿಲ್ಲ. ಅಂತಿಮವಾಗಿ ನೋಟಿಸ್ಗೆ ಉತ್ತರ ಕೊಟ್ಟಿರ್ತಕ್ಕಂಥ ಉಮೇಶ್ ಜಾಧವ್, ಕಾರಣಾಂತರಗಳಿಂದ ನಾನು ಸಭೆಗೆ ಬರ್ಲಿಕ್ಕೆ ಆಗಿರಲಿಲ್ಲ, ಆದ್ರೆ ನಾನು ಬಿಜೆಪಿಗೆ ಹೋಗೋದಿಲ್ಲ, ಕಾಂಗ್ರೆಸ್ ನಲ್ಲಿ ಇರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಮೇಲ್ನೋಟಕ್ಕೆ ಈ ಮಾತು ಉಮೇಶ್ ಜಾಧವ್ ಹೇಳಿದ್ರು ಕೂಡ ಒಳಗೆ ಅವರು ಆಪರೇಷನ್ ಕಮಲಕ್ಕೆ ನಿಧಾನವಾಗಿ ಬಲಿ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಅಂತ ಒಂದು ಆಮಿಷಗಳನ್ನಾಗಿರ್ಬೋದು, ಅಂತ ಒಂದು ಭರವಸೆಗಳನ್ನ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಎಷ್ಟೇ ಪ್ರಭಾವಿ ಮುಖಂಡ ಆಗಿರ್ಬೋದು, ನಾವು ನಿಮ್ಮನ್ನ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಗೆಲ್ಲಿಸ್ಕೊಂಡ್ ಬರ್ತೀವಿ, ಅದು ಜಾತಿ ಲೆಕ್ಕಾಚಾರದ ವಿಚಾರದಲ್ಲಾಗಿರ್ಬೋದು, ಪಕ್ಷದ ವರ್ಚಸ್ಸಿನ ಒಂದು ವಿಚಾರದಲ್ಲಾಗಿರ್ಬೋದು, ಮತ್ತು ಅಭಿವೃದ್ಧಿಯ ದೃಷ್ಟಿಯ ವಿಚಾರದಲ್ಲಿ ಆಗಿರ್ಬೋದು, ಮತ್ತು ಮೋದಿಯ ವರ್ಚಸ್ಸಿನ ವಿಚಾರ ಆಗಿರ್ಬೋದು, ಈ ಎಲ್ಲ ದೃಷ್ಟಿಗಳಿಂದ ಕೂಡ ನಾವು ನಿಮಗೆ ಟಿಕೆಟ್ ಕೊಡ್ತೇವೆ, ನೀವು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡಿ ಮತ್ತು ಅವರ ವಿರುದ್ಧ ನಿಮ್ಮನ್ನ ಗೆಲ್ಲಿಸ್ಕೊಂಡ್ ಬರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಹೊಣೆ ನಮ್ದು ಅಂತಕ್ಕಂಥ ಒಂದು ವಿಚಾರವನ್ನ ಖುದ್ದು ಹೈಕಮಾಂಡ್ ಮೂಲಕನೇ ಉಮೇಶ್ ಜಾಧವ್ ಅವರಿಗೆ ಸಂದೇಶ ರವಾನೆ ಮಾಡುವಲ್ಲಿ ರಾಜ್ಯ ಬಿಜೆಪಿ ಮುಖಂಡರು ಸಕ್ಸಸ್ ಆಗಿದ್ದಾರೆ. ಹೀಗಾಗಿ ಉಮೇಶ್ ಜಾಧವ್ ಅವರ ಅಂತಿಮ ತೀರ್ಮಾನದ ಮೇಲೆ ಇದೆಲ್ಲವೂ ನಿಂತಿದೆ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್. ಇದಾಗಿತ್ತು ಈ ಬೆಳಗಿನ 8 ಗಂಟೆಯ ಬಿಗ್ ಬ್ರೇಕಿಂಗ್. ಜೊತೆಗೆ ಈಗ ವಿಶ್ವವಿಖ್ಯಾತ ಹಂಪಿ ಪ್ರವಾಸಿ ತಾಣದ ಸೀಕ್ರೆಟ್ ಬಗ್ಗೆ ಹಂಪಿ ವಿರೂಪಾಕ್ಷ ರಹಸ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1, 2, 3 ಬಿಗ್ ಬ್ರೇಕಿಂಗ್.